ಹೆಲ್ತ್ ಅನ್ನ ಮೇಂಟೈನ್ ಮಾಡೋದು ಹೇಗೆ, ಎಲ್ಲರ ತಲೆಯಲ್ಲೂ ಅದೇ ತಾನೇ ಪ್ರಶ್ನೆ ಇರೋದು. ಆಮೇಲೆ ಇಲ್ಲಿಗೆ ಹೋದ್ಮೇಲೆ ಇಲ್ಲಿದ್ದಾಗಂತೂ ನಾವು ಕಾಳಜಿ ತಗೊಳ್ತೇವೆ, ವಾಟ್ ನೆಕ್ಸ್ಟ್, ಆಮೇಲೆ ಮತ್ತೆ 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 ರೋಗಗಳು ಬರದೇ ಇರಲಿಕ್ಕೆ ಕೆಲವೊಂದಿಷ್ಟು ಸಿಂಪಲ್ ಥಿಂಗ್ಸ್ ಆಯ್ತಾ. ಅದರಲ್ಲಿ ಮೊದಲನೇದಾಗಿ ಒಂದು ಹೆಲ್ತ್ ಬುಕ್ ಅಂತ ಮಾಡಬೇಕು. ಏನು ಹೇಳಿ, ಹೆಲ್ತ್ ಬುಕ್. ಆ ಹೆಲ್ತ್ ಬುಕ್ ಅಲ್ಲಿ ಏನಿರಬೇಕು, ನಿಮ್ಮ ಸಿಂಪ್ಟಮ್ಸ್ಗಳು. ಕೆಲವೊಮ್ಮೆ ಒಂದೊಂದು ದಿನ ನಿಮಗೆ ಫುಲ್ ಆರಾಮ ಅನಿಸ್ತದೆ, ಏನು ರೋಗನೇ ಇಲ್ಲ, ನಂಗೆ ಆರಾಮ ಆಗ್ಬಿಡ್ತೇನೋ, ಫುಲ್ ಹೆಲ್ದಿ ಇದ್ದೇನೆ ಅನ್ಸುತ್ತೆ ಅಲ್ಲ, ಅದು ಬೆಸ್ಟ್ ಡೇಸ್ ಆಯ್ತಾ. ಹಾಗೆ ಒಂದೊಂದು ದಿನ ಏನು ಅನ್ಸುತ್ತೆ, ಅಯ್ಯಪ್ಪ ನನ್ನಷ್ಟು ರೋಗ ಇನ್ಯಾರಿಗೂ ಇಲ್ಲ, ಇದು ಬಹುಶಃ ನನ್ನನ್ನು ಬಿಟ್ಟು ಹೋಗೋದೇ ಇಲ್ವೇನೋ, ಇನ್ಯಾವತ್ತೂ ಹೀಗೆ ನಾನು ಇದು ಬಿಡ್ತೀನೇನೋ ಅಂತ ಅನ್ಸುತ್ತೆ. ಸೊ ಇದು ಬೆಸ್ಟ್ ಡೇಸ್ ಮತ್ತೆ ವರ್ಸ್ಟ್ ಡೇಸ್ ಅಂತ ಇರುತ್ತೆ ಅಲ್ವಾ. ಹಾಗೆ ಸೊ ಈ ಬೆಸ್ಟ್ ಡೇಸ್ ಮತ್ತೆ ವರ್ಸ್ಟ್ ಡೇಸ್ ಅಂತ ಇದ್ದಾಗ ಈ ಹೆಲ್ತ್ ಬುಕ್ ಅನ್ನ ಬರಿಬೇಕು. ನೀವು ಏನ್ ಮಾಡ್ಬೇಕು ಅದರಲ್ಲಿ, ಮೊದಲನೇದಾಗಿ ನಿಮಗೆ ತೀರಾ ಬೆಸ್ಟ್ ಅಂತ ಅನಿಸ್ದಾಗ, ವೆನ್ ಯು ಫೀಲ್ ದಟ್ ಓ ನಾನು ಫುಲ್ ಆರಾಮಾಗ್ಬಿಟ್ಟಿದ್ದೀನಿ, ನನಗೇನು ತೊಂದರೆನೇ ಇಲ್ಲ ಅಂತ ಅನಿಸ್ದಾಗ ಅವತ್ತಿನ ಕ್ಲೈಮೇಟ್ ಹೇಗಿತ್ತು, ಅಂದ್ರೆ ವಾತಾವರಣ, ಅವತ್ತಿನ ಹವಾಮಾನ, ವಾತಾವರಣ ಅಥವಾ ಹವಾಮಾನ ಹೇಗಿತ್ತು, ಯಾವ ಥರ ಇತ್ತು. ಯಾಕಂದ್ರೆ ಆಯುರ್ವೇದದ ಪ್ರಕಾರ ಕೆಲವೊಂದಿಷ್ಟು ಹವಾಮಾನದಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ ಹೆಚ್ಚು ಕಡಿಮೆ ಆಗುತ್ತೆ. ಉದಾಹರಣೆಗೆ ಈಗ ರುಮಟೈಡ್ ಆರ್ಥ್ರೈಟಿಸ್, ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ಪೇನ್ ಇದೆ ಅಂತಂದ್ರೆ ಕ್ಲೌಡಿ ಡೇ ಇದ್ದಾಗ, ತುಂಬಾ ಮೋಡ ಮೋಡ ಕವಿದಂತಹ ವಾತಾವರಣ ಇದ್ದಾಗ, ಅಥವಾ ರೇನಿ ಸೀಸನ್ ಅಲ್ಲಿ, ಅಥವಾ ತುಂಬಾ ಚಳಿ ಇದ್ದಾಗ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ಹಾಗೆ ಕೆಲವೊಂದು ಪಿತ್ತ ಅಥವಾ ಕೆಲವೊಂದಿಷ್ಟು ತುಂಬಾ ಎಕ್ಸ್ಟ್ರೀಮ್ ಹೀಟ್ ಇದ್ದಾಗ ಜಾಸ್ತಿ ಆಗುತ್ತೆ. ಈ ತರ ನಿಮ್ಮ ವಾತಾವರಣ ಹೇಗಿತ್ತು ಅನ್ನೋದನ್ನ ಒಂದು ಬರೀಬೇಕು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಅವತ್ತಿನ ನಿಮ್ಮ ಆಹಾರ ಹೇಗಿತ್ತು, ಅವತ್ತಿನ ದಿವಸ ಬೆಸ್ಟ್ ಅಂತ ಅನ್ಸಿದ ದಿವಸ ಮತ್ತೆ ವರ್ಸ್ಟ್ ಅಂತ ಅನ್ಸಿದ ದಿವಸ ಅವತ್ತಿನ ತಾರೀಖನ್ನ ಹಾಕಿ ಅವತ್ತಿನ ವಾತಾವರಣ ಹೇಗಿತ್ತು, ಆಹಾರ ಹೇಗಿತ್ತು, ಮತ್ತೆ ನಿಮ್ಮ ದಿನಚರಿ ಅಂದ್ರೆ ವ್ಯಾಯಾಮ ಅಥವಾ ಚಟುವಟಿಕೆಗಳು, ಅವತ್ತಿನ ನಿಮ್ಮ ಚಟುವಟಿಕೆ ಅಂದ್ರೆ ನೀವು ರೆಸ್ಟ್ ಅಲ್ಲಿ ಇದ್ರಾ, ಕೆಲಸ ಮಾಡ್ತಾ ಇದ್ರಾ, ಟ್ರಾವೆಲಿಂಗ್ ಅಲ್ಲಿ ಇದ್ರಾ, ಅಥವಾ ತುಂಬಾ ಎಕ್ಸಾಸ್ಟ್ ಆಗುವಷ್ಟು ವರ್ಕ್ ಇತ್ತಾ, ಮಕ್ಕಳಿಗಾದ್ರೆ ಎಕ್ಸಾಮ್ ಇತ್ತಾ, ಹೀಗೆ. ಸೊ ಚಟುವಟಿಕೆ ಏನಿತ್ತು, ಅವತ್ತಿನ ನಿಮ್ಮ ಇಡೀ ದಿನದ ರೂಟೀನ್ ಏನಿತ್ತು ಅನ್ನೋದನ್ನ ಬರೀಬೇಕು. ಆಮೇಲೆ ನಾಲ್ಕನೇದಾಗಿ ನಿಮ್ಮ ಭಾವನೆಗಳು, ನಿಮ್ಮ ಇಡೀ ದಿನದ ಅವತ್ತಿನ ಭಾವನೆ ಹೇಗಿತ್ತು, ತುಂಬಾ ಕೋಪ ಇತ್ತಾ, ಬೇಜಾರಿತ್ತಾ, ಅಳು ಇತ್ತಾ, ಖುಷಿ ಇತ್ತಾ, ದ್ವೇಷ ಇತ್ತಾ, ಅಥವಾ ಹೊಟ್ಟೆ ಕಿಚ್ಚಿತ್ತಾ, ಏನು ಯಾವ ಭಾವನೆ ಇತ್ತು ಅನ್ನೋದನ್ನ ನೋಟ್ ಮಾಡಿ ಬರ್ಕೊಳ್ಬೇಕು ನಿಮ್ಮ ಬೆಸ್ಟ್ ಡೇ ಮತ್ತೆ ವರ್ಸ್ಟ್ ಡೇದಲ್ಲಿ. ಸೊ ವಾತಾವರಣ, ಆಹಾರ, ಚಟುವಟಿಕೆ ಮತ್ತು ಭಾವನೆಗಳು. ಅದರ ಹೊರತಾಗಿ ಐದನೇದು ತುಂಬಾ ಇಂಪಾರ್ಟೆಂಟ್, ನಿದ್ರೆ. ಹಿಂದಿನ ದಿನದ ನಿಮ್ಮ ನಿದ್ರೆ ಹೇಗಿತ್ತು, ನಿದ್ರೆ ಚೆನ್ನಾಗಿತ್ತಾ ಇಲ್ವಾ ಅನ್ನೋದನ್ನ ಬರಿಬೇಕು. ಈ 5 ಪಾಯಿಂಟ್ ಅನ್ನ ನೀವು ಪ್ರತಿನಿತ್ಯ ಮಾನಿಟರ್ ಮಾಡ್ತಾ ಹೋಗಿದ್ದೇ ಹೌದಾದ್ರೆ ನಿಮಗೊಂದು 6 ತಿಂಗಳಲ್ಲಿ ಒಂದು ಗ್ರಾಫ್ ಸಿಗತ್ತೆ. ನಿಮ್ಗೊಂದು 6 ತಿಂಗಳು, ಇದೇನು ದಿನ ಬರೆಯೋದಲ್ಲ, ಇದನ್ನ ದಿನ ಬರೆಯೋ ಅಗತ್ಯ ಇಲ್ಲ. ದಿನ ಬರೀರಿ ಅಂದ್ರೆ ನೀವು ಬರೆಯಲ್ಲ, ನನಗೆ ಗೊತ್ತು, ದಿನ ಬರೆಯೋದಲ್ಲ. ಯಾಕಂದ್ರೆ ಎಲ್ಲರೂ ನಮ್ಮ ನಮ್ಮ ಸಂಸಾರ ತಾಪತ್ರಯದಲ್ಲಿ ಕಳೆದೋಗ್ಬಿಟ್ಟಿರ್ತೀವಿ ಅಲ್ವಾ. ದಿನಾಲು ಕೂತ್ಕೊಂಡು ಡೈರಿ ಬರೀರಿ ಅಂದ್ರೆ ಇಲ್ಲಿಂದ ಹೋದ್ಮೇಲೆ 2 ದಿನ ಬರೀತೀರಾ, ಆಮೇಲೆ ಬರೆಯೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ತುಂಬಾ ನಿಮ್ಗೆ ನಂಗೆ ಎಲ್ಲ ರೋಗ ಗುಣ ಆಗೋಯ್ತಪ್ಪ, ನಾನು ಫುಲ್ ಹೆಲ್ದಿ ಅಂತ ಅನ್ಸಿದ ದಿವಸ ಬರೀರಿ. ಹಾಗೆ ಒಂದೊಂದು ದಿನ ಏನನ್ಸುತ್ತೆ, ಎಲ್ಲ ಹಾಳಾಗಿದೆ, ಎಲ್ಲ ತ್ರಾಸು, ನೋವು ಹೆಚ್ಚು, ತ್ರಾಸು ಹೆಚ್ಚು, ಕಿರಿಕಿರಿ ಹೆಚ್ಚು, ಎಲ್ಲ ಪ್ರಾಬ್ಲಮ್ಮು ಜಾಸ್ತಿ ಅಂತ ಒಂದೊಂದು ದಿನ ಅನ್ಸುತ್ತಲ್ಲ, ವರ್ಸ್ಟ್ ಡೇ, ಆ 2 ದಿನ ಮಾತ್ರ ಬರೀರಿ. ಅವತ್ತಿನ ತಾರೀಖು ಹಾಕಿ ಇದಿಷ್ಟು ಹೇಗಿತ್ತು ಅಂತ ಬರೀರಿ. ಇಷ್ಟನ್ನ ಬರೆದ್ರೆ ಒಂದು 6 ಮಂತ್ ಆಗೋಷ್ಟರಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ಸಿಗತ್ತೆ. ಪ್ರತಿ ಸತಿ ನಿಮ್ಗೆ ನಾವು ತುಂಬಾ ಹೆಲ್ದಿ ಅಂತ ಅನಿಸಿದಾಗ ಒಂದಿಷ್ಟು ವಾತಾವರಣದಲ್ಲಿ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ಸಿಗತ್ತೆ. ಪ್ರತಿ ಸತಿ ನಿಮ್ಗೆ ಬೆಸ್ಟ್ ಇದೀನಿ, ಆರಾಮ್ ಹೆಲ್ದಿ ಆಗಿದ್ದೀನಿ ಅನಿಸಿದಾಗ ಆಹಾರದಲ್ಲಿ ಯಾವ್ದಾದ್ರು ಒಂದು ಕಾಮನ್ ಇರುತ್ತೆ. ಪ್ರತಿ ಸತಿ ಬೆಸ್ಟ್ ಅಂತ ಅನಿಸಿದಾಗ ಯಾವುದೋ ಒಂದು ದಿನಚರಿ, ವ್ಯಾಯಾಮ ಇರ್ಬೋದು ಅಥವಾ ಬೇರೆ ಆಕ್ಟಿವಿಟಿ ಏನಿರ್ಬೋದು, ಅದರಲ್ಲಿ ಒಂದು ಸೇಮ್ ಇರೋದೊಂದು ಕಾನ್ಸ್ಟೆಂಟ್ ಆಗಿ ಸಿಗತ್ತೆ. ಹಾಗೆ ಭಾವನೆಗಳಲ್ಲಿ ಮತ್ತು ನಿದ್ರೆ. ಸೊ ಇದಿಷ್ಟರಲ್ಲಿ ಸಿಕ್ಕಿದ ಮೇಲೆ 6 ತಿಂಗಳ ನಂತರ ನೀವೇನ್ ಮಾಡ್ಬೇಕು, ಬೆಸ್ಟ್ ಡೇಸ್ ಅಲ್ಲಿ ಏನು ಕಾಮನ್ ಆಗಿ ಪದೇ ಪದೇ ಸಿಕ್ಕಿದೆ ಅದನ್ನ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದು ಟೈಮ್ ಟೇಬಲ್ ಹಾಕೊಂಡು ಬೆಸ್ಟ್ ಡೇ ಇದ್ದಾಗ ಇದು ಯಾವ್ಯಾವ್ದು ಕಾಮನ್ ಫ್ಯಾಕ್ಟರ್ ರಿಪೀಟ್ ಆಗಿದೆಯಲ್ಲ, ಪ್ರತಿ ಸತಿ ಬೆಸ್ಟ್ ಅಂತ ಅನಿಸಿದಾಗ ಇದೊಂದು ಕಾಮನ್, ಇದೊಂದು ಇದೆ ಅಂತ ಅನಿಸ್ತದಲ್ಲ, ನೆಕ್ಸ್ಟ್ ಒಂದು ಟೈಮ್ ಟೇಬಲ್ ಹಾಕೊಂಡು ಏನ್ ಮಾಡ್ಬೇಕು, ಅದನ್ನ ನಿಮ್ಮ ಜೀವನದಲ್ಲಿ ಜಾಸ್ತಿಯಾಗಿ ಅಳವಡಿಸ್ಕೊಳ್ತಾ ಬರ್ಬೇಕು. ಹಾಗೇನೆ ವರ್ಸ್ಟ್ ಡೇದಲ್ಲೂ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ.
ಪ್ರತಿ ಈಗ ಕ್ಲೈಮೇಟ್ ಅಲ್ಲಿ ಇರ್ಬೋದು, ಆಹಾರದಲ್ಲಿ, ಚಟುವಟಿಕೆಯಲ್ಲಿ, ಭಾವನೆಯಲ್ಲಿ ಅಥವಾ ನಿದ್ರೆಯಲ್ಲಿ ಪ್ರತಿ ವರ್ಸ್ಟ್ ಡೇದಲ್ಲೂ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ರಿಪೀಟ್ ಆಗ್ತಿರತ್ತೆ. ಅವಾಗ ಏನ್ ಮಾಡ್ಬೇಕು? ಈಗ ವಾತಾವರಣದಲ್ಲಿ ಪ್ರತಿ ಸತಿ ವರ್ಸ್ಟ್ ಡೇದಲ್ಲಿ ಈಗ ಮೋಡ ಕವಿದ ವಾತಾವರಣ ಅಥವಾ ಮಳೆ ಇಂಥದ್ದು ರಿಪೀಟ್ ಆಗ್ತಿದೆ ಅಂತಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಟೈಮ್ ಯಾವಾಗ ಮೋಡ ಕವಿದ ವಾತಾವರಣ ಬರುತ್ತೆ ಆಗ ನಿಮ್ಮ ಆಹಾರ, ಚಟುವಟಿಕೆ, ಭಾವನೆ, ನಿದ್ರೆಯಲ್ಲಿ ನೀವು ಹೆಚ್ಚಿಗೆ ಪ್ರಿಕಾಷನ್ಸ್ ತಗೋಬೇಕು. ಆ ಟೈಮಲ್ಲಿ ಟ್ರಾವೆಲಿಂಗ್ ಪ್ಲಾನ್ ಮಾಡೋದು, ಆ ಟೈಮಲ್ಲಿ ಫುಡ್ಡಲ್ಲಿ ವ್ಯತ್ಯಾಸ ಮಾಡೋದು, ಆ ಟೈಮಲ್ಲಿ ನಿದ್ದೆಗೆಡುವಂಥದ್ದು ಅಥವಾ ಆ ಟೈಮಲ್ಲಿ ಕೋಪ ಮಾಡ್ಕೊಳ್ಳೋದು ಇಲ್ಲ ಅಳೋದು, ಇಂಥದನ್ನ ಮಾಡಬಾರ್ದು. ಯಾಕಂತಂದ್ರೆ ಇದು ನಿಮ್ಮ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಹಾಗೇನೆ ಯಾವ ಒಂದು ಆಹಾರ ಪದೇ 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 ನಿಮ್ಮ ವರ್ಸ್ಟ್ ಡೇಸ್ ಅಂತ ಆದಲ್ಲಿ ಯಾವ ಆಹಾರ ರಿಪೀಟೆಡ್ಲಿ ಇದೆ ಅದನ್ನ ನಿಮ್ಮ ಟೈಮ್ ಟೇಬಲ್ ಅಲ್ಲಿ, ನಿಮ್ಮ ಫುಡ್ ಚಾರ್ಟ್ ಅಲ್ಲಿ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಅವಾಯ್ಡ್ ಮಾಡಬೇಕು. ಹಠ ಮಾಡಬಾರ್ದು ಅದನ್ನ ತಿಂತೀನಿ ಅಂತ, ಅವಾಯ್ಡ್ ಮಾಡಬೇಕು. ಹಾಗೆ ಚಟುವಟಿಕೆ, ಯಾವ ದಿನಚರಿ ಪದೇ ಪದೇ ರಿಪೀಟ್ ಆದಾಗ ನಿಮ್ಮಲ್ಲಿ ವರ್ಸ್ಟ್ ಡೇಸ್ ಅಲ್ಲಿ ಕಾಮನ್ ಆಗಿ ಕಾಣಿಸ್ತಿದೆ ಅದನ್ನ ಚೇಂಜ್ ಮಾಡ್ಕೋಬೇಕು. ಭಾವನೆಗಳಲ್ಲೂ ಅಷ್ಟೇ, ಯಾವ್ಯಾವ ಭಾವನೆಗಳು ನಿಮ್ಮನ್ನ ಟ್ರಿಗರ್ ಮಾಡ್ತಿರುತ್ತೆ ಅದನ್ನ ಬದಲಾವಣೆ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ನಿದ್ರೆ, ಎಲ್ಲೆಲ್ಲಿ ನಿದ್ದೆ ಅತಿಯಾದಾಗ ಅಥವಾ ನಿದ್ದೆ ಆಗದೇ ಇದ್ದಾಗ ನಿಮ್ಮ ಸಿಂಪ್ಟಮ್ ವರ್ಸ್ಟ್ ಆಗಿರುತ್ತೋ ಆ ಫ್ಯಾಕ್ಟರ್ನ ಸರಿ ಮಾಡ್ತಾ ಬರಬೇಕು. ಇದನ್ನ ನೀವು 6 ತಿಂಗಳ ತನಕ ಕಾದು ಮಾಡ್ಬೋದು, ಇಲ್ಲ ವೀಕ್ಲಿನೂ ನೀವು ಒಂದು ರಿವಿಷನ್ ತರ ಮಾಡ್ಕೋಬಹುದು ಒಂದು ವಾರದಲ್ಲಿ. ಆಯ್ತಾ? ನಿಮ್ಗೆ ತುಂಬಾನೇ ಫ್ಲಕ್ಚುವೇಟಿಂಗ್ ಸಿಂಪ್ಟಮ್ಸ್ ಇದ್ರೆ ಇದು ಯಾರಿಗೆ ಹೆಲ್ಪ್ ಆಗುತ್ತೆ? ತುಂಬಾ ಇವತ್ತೊಂಥರ, ನಾಳೆ ಒಂಥರ, ನಾಡ್ದು ಇನ್ನೊಂಥರ ಸಿಂಪ್ಟಮ್ ಇರುತ್ತಲ್ಲ, ಅಂಥವರಿಗೆ ಇದು ಹೆಲ್ಪ್ ಆಗುತ್ತೆ ವಾರ ಮಾಡೋಕ್ಕೆ. ಅಲ್ಲಿ ಇಲ್ಲದಿದ್ರೆ ಒಂದು ನಾರ್ಮಲ್ ಎವರೇಜ್ ಆಗಿ ನಾವು ನೋಡೋದಾದ್ರೆ 6 ಮಂತ್ ಬೇಕು ನಿಮ್ಗೊಂದು ಗ್ರಾಫ್ ಗೊತ್ತಾಗಲಿಕ್ಕೆ. ಅದಾದ್ಮೇಲೆ ನೀವು ವೀಕ್ಲಿ ನಿಮ್ಗೆ ನೀವೇ ಟೈಮ್ ಟೇಬಲ್ ಅನ್ನ ಶಿಫ್ಟ್ ಮಾಡ್ತಾ ಬರ್ಬೋದು. ಯಾವ್ಯಾವ್ದನ್ನ ಇನ್ಕ್ಲೂಡ್ ಮಾಡಬೇಕು, ಯಾವ್ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಎಲ್ಲದೂ ಹಾಗೆ. ಈಗ ನೋಡಿ, ಇನ್ಫಾರ್ಮೇಶನ್ಸ್ ಗಳ ಕೊರತೆ ಇಲ್ಲ. ಒಂದು ನಾವು ಸರ್ಚ್ ಮಾಡಿದ್ರೆ ನಮ್ಗೆ ಸಾವಿರಾರು ಪೇಜ್ ಆರ್ಟಿಕಲ್ ಬರುತ್ತೆ ಯಾವುದೇ ಒಂದು ವಿಷಯ. ಆದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಳೋದು ಹೇಗೆ, ನಮ್ಮ ಜೀವನದಲ್ಲಿ ಅದನ್ನ ಪಾಲಿಸೋದು ಹೇಗೆ, ಅದೇ ಚಾಲೆಂಜ್ ಆಗಿರೋದು. ಸೊ ಪಾಲಿಸೋದಕ್ಕೂ ಒಂದಿಷ್ಟು ಹ್ಯಾಬಿಟ್ಸ್ಗಳಿದ್ದಾವೆ ಆಯ್ತಾ? ಡೈಲಿ ಹ್ಯಾಬಿಟ್ಸ್ಗಳು. ಒಂದಿಷ್ಟು ಹ್ಯಾಬಿಟ್ಸ್ ಅನ್ನು ನೀವು ಡೈಲಿ ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ, ಈಗ ನಾ ಇದೇನು ಹೇಳಿದೆ ಅಲ್ವಾ, ಇದನ್ನೆಲ್ಲ ಪಾಲಿಸೋದು ಈಸಿ ಆಗ್ತಾ ಬರುತ್ತೆ ಆಯ್ತಾ? ಮೊದಲನೇದು, ಒಂದೇನೇನು ಹೇಳಿ, ಕೃತಜ್ಞತಾ ಮನೋಭಾವನೆ ಆಯ್ತಾ? ಕೃತಜ್ಞತಾ ಮನೋಭಾವನೆ ಅಂತಂದ್ರೆ ಏನು, ಹೇಗ್ ಮಾಡ್ಬೋದು, ನಾವು ಹೇಗೆ ಪ್ರತಿನಿತ್ಯದಲ್ಲಿ ಕೃತಜ್ಞತಾ ಮನೋಭಾವನೆಯನ್ನ ಅಭ್ಯಾಸ ಮಾಡ್ಬೋದು? ಸೊ ಈಗ ನಾವಿದ್ದೀವಿ ಅಂತಂದಾಗ ಅದ್ರ ಬಗ್ಗೆ ಗ್ರೇಟ್ಫುಲ್ ಆಗಿರೋದು. ಬೇಸಿಕಲಿ ಕೃತಜ್ಞತಾ ಮನೋಭಾವನೆ ಅಂತಂದ್ರೆ ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ ಯು ಹೇಳಿದ್ರೆ ಅಲ್ಲಿಗೆ ಮುಗಿಲಿಲ್ಲ. ನಿಮ್ಮನ್ನ ನೀವು ಇಷ್ಟಪಡೋದು, ನಿಮ್ಮನ್ನ ನೀವು, ತುಂಬಾ ಜನ ಇದನ್ನೇನು ಅನ್ಕೋತಾರೆ, ಕೃತಜ್ಞತೆ ಮನೋಭಾವನೆ ಅಂತಂದ್ರೆ ಹೋಗಿ ನಿಮಗೆ ಥ್ಯಾಂಕ್ಸ್ ಹೇಳಿ ಯಾರು ಸಿಕ್ಕರು ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಿರೋದು ಕೃತಜ್ಞತಾ ಮನೋಭಾವನೆ. ಅಥವಾ ಇದು ಬಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ಬಿಟ್ರೆ ಇದು ಮುಗೀತು ಅನ್ಕೊಂಡಿದ್ದಾರೆ. ಅದಲ್ಲ. ಕೃತಜ್ಞತಾ ಮನೋಭಾವನೆ ಅಂತಂದ್ರೆ ನೀವು ಇವತ್ತು ಈ ಕ್ಷಣ ಈ ಭೂಮಿ ಮೇಲೆ ಏನಿದ್ದೀರಾ, ಯಾವ ಥರ ನಿಮ್ಮ ದೇಹ ಹೇಗೆ ಇರಲಿ, ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ, ನೀವು ಅಡುಗೆ ಮಾಡಿದ ರುಚಿಯಾಗಿರಲಿ ಆಗಿಲ್ಲದೆ ಇರಲಿ, ನಿಮ್ಮ ತಲೆ ಮೇಲೆ ಕೂದಲಿ ಇರಲಿ ಇಲ್ಲದೆ ಇರಲಿ, ನಿಮ್ಮ ಚರ್ಮ ಬೆಳ್ಳಗಿರಲಿ ಕರಗಿರಲಿ, ನಿಮ್ಮ ಗಂಡ ನಿಮ್ಮ ಜೊತೆ ಜಗಳ ಆಡದೇ ಇರಲಿ, ಮಕ್ಕಳು ನಿಮ್ಮ ಮಾತು ಕೇಳದೇ ಇರಲಿ, ವಾಟ್ ಎವರ್ ಇಟ್ ಈಸ್, ಹೇಗೇ ಇದ್ರೂ ನಿಮ್ಮ ಇವತ್ತಿನ ಬದುಕನ್ನು ನೀವು ಒಪ್ಕೊಳ್ಳೋದಿದೆಯಲ್ಲ ಅದು ಕೃತಜ್ಞತಾ ಮನೋಭಾವನೆ. ಹೇಗಿದ್ರು ನನ್ನ ಲೈಫ್ ಇಷ್ಟ, ನನಗೆ ಇವತ್ತಿನ ನನ್ನ ಲೈಫ್ ಬಗ್ಗೆ ನನಗೆ ಪ್ರೀತಿ ಇದೆ, ಹೆಮ್ಮೆ ಇದೆ, ಹಾಗೂ ನನ್ನ ಬಗ್ಗೆ ನನಗೆ ಒಂದು ಕೃತಜ್ಞತಾ ಮನೋಭಾವನೆ ಫಸ್ಟ್ ನಮ್ಮ ಬಗ್ಗೆ ನಮಗೆ ಬರಬೇಕು. ಯಾಕಂದ್ರೆ ಸಿಕ್ಕವರಿಗೆಲ್ಲ ಥ್ಯಾಂಕ್ ಯು ಹೇಳೋದು ತುಂಬಾ ಸುಲಭ. ಯಾಕೆ ಹೇಳಿ, ಅದು ಹಿಂಗೆ ಮೇಲಿಂದ ಮೇಲೆ ಹೇಳ್ತಿರ್ತೀವಿ ಥ್ಯಾಂಕ್ ಯು ಅಂತ. ನಿಮಗೆ ನೀವು ಗ್ರೇಟ್ಫುಲ್ ಆಗಿರಬೇಕು. ನಿಮ್ಮ ಈ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಇಡೀ ಅಸ್ತಿತ್ವಕ್ಕೆ, ನಿಮ್ಮ ಜೀವನದಲ್ಲಿ ಬಂದ ಪ್ರತಿ ಸಂಬಂಧಗಳಿಗೆ, ಪ್ರತಿಯೊಂದಕ್ಕೆ ನೀವು ಗ್ರೇಟ್ಫುಲ್ ಆಗಿರಬೇಕು. ನಿಮ್ಮ ದೇಹಕ್ಕೆ ಅಂತ ಬಂದಾಗ ಆ ದೇಹ ಹೇಗಾದ್ರೂ ಇರಲಿ, ಕೆಲವರಿಗೆ ವೇಟ್ ಲಾಸ್ ಆಗಿರ್ಬೋದು, ಕೆಲವರಿಗೆ ವೇಟ್ ಗೇನ್ ಆಗಿರ್ಬೋದು, ಕೆಲವರಿಗೆ ದಪ್ಪ, ಸಪೂರ, ನೋವು, ಸಂಕಟ, ಏನೇ ರೋಗ ಇರಲಿ, ಕೆಲವೊಂದು ಅಂಗಾಂಗ ಸರಿ ಕೆಲಸ ಮಾಡ್ತಿರ್ಬೋದು, ಕೆಲವರಿಗೆ ಮಾಡ್ತಾ ಇಲ್ಲದೆ ಇರ್ಬೋದು. ಬಟ್ ಹೇಗೆ ಇದ್ರೂ ಈ ದೇಹ ನಿಮ್ಗೆ ಇವತ್ತು ಸಪೋರ್ಟ್ ಮಾಡ್ತಿದೆ, ನಿಮ್ಮನ್ನು ಜೀವಂತ ಇಟ್ಟಿದೆ ಅಲ್ವಾ? ವಿತ್ ಡಿಸೀಸ್ ಆರ್ ವಿದೌಟ್ ಡಿಸೀಸ್. ಶವವಾಗಿ ನಮ್ಮನ್ನ ಮಲಗಿಸ್ಲಿಲ್ಲ ಅಲ್ಲ, ಓಡಾಡಿಸ್ತಾ ಇದೆಯಲ್ಲ, ಹಾಸಿಗೆ ಹಿಡಿದು ಬೇರೆಯವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಸ್ಥಿತಿ ಇವತ್ತಿಗಂತೂ ತಂದಿಲ್ಲ ಅಲ್ಲ. ಇಮ್ಯಾಜಿನ್ ಮಾಡಿ, ನಾಳೆ ನನ್ನ ಶ್ವಾಸಕೋಶ ಕೆಲಸ ಮಾಡಲ್ಲ ಅಂತ ಕೂತ್ಬಿಟ್ರೆ, ಮಕ್ಕಳು ಹಠ ಮಾಡ್ದಂಗೆ ನಾಳೆ ನನ್ನ ಶ್ವಾಸಕೋಶ ಹಠ ಮಾಡಿ ಕೂತ್ಬಿಟ್ರೆ, ನಾನು ಉಸಿರು ತಗೊಳ್ಳಲ್ಲ ಅಂದ್ರೆ
ವೆಂಟಿಲೇಟರ್ ಇರ್ಬೇಕಾಗತ್ತೆ ಆ ಐಸಿಯುದಲ್ಲಿ. ನೋಡಿದ್ದೀರಾ ಹೆಂಗಿರುತ್ತೆ ಅಂತ? ಐಸಿಯು ಬೆಡ್ಡಲ್ಲಿ ಹಾಕಿ ವೆಂಟಿಲೇಟರ್ ಹಾಕಿ ಕೂರಿಸಿದ್ರೆ ಆಚೆ ಈಚೆ ಬೆಡ್ಡಲ್ಲೆಲ್ಲ ಯಾವ್ಯಾವುದೋ ಘೋರ ಘೋರ ರೋಗ ಇದ್ದು ಮಲಗಿರ್ತಾರೆ. ದಿನ ದಿನ ಒಬ್ಬೊಬ್ರು ಖಾಲಿನೂ ಆಗ್ತಿರ್ತಾರೆ. ಎಷ್ಟು ಭಯಾನಕ ಇರುತ್ತೆ. ಸುಮ್ಮನೆ ಒಬ್ಸರ್ವೇಷನಿಗೆ ಅಂತ ಐಸಿಯುದಲ್ಲಿ ಇಟ್ರು ಆ ಸ್ಥಿತಿ ಹೇಗಿರುತ್ತೆ ಒಮ್ಮೆ ಯೋಚನೆ ಮಾಡಿ. ಮನೆಯವ್ರು ಯಾರು ಬರೋ ಹಾಗಿಲ್ಲ, ನಿಮ್ಮೊಬ್ಬರನ್ನೇ ಮಲಗಿಸಿರ್ತಾರೆ. ಬಿ 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 ಆಸ್ಪತ್ರೆ ಸೌಂಡು, ಸಿಸ್ಟರ್ಸು ಬಿಟ್ರೆ ನೀವು ಆಚೆ ತಿರುಗಿದ್ರೆ ಒಂದು ಪೇಷಂಟ್, ಈಚೆ ತಿರುಗಿದ್ರೆ ಇನ್ನೊಂದು ಪೇಷಂಟ್. ಎಲ್ಲರೂ ಇವತ್ತೋ ನಾಳೆನೋ ಅನ್ನೋ ಥರ ಅಲ್ವಾ? ಅಷ್ಟು ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತಾರೆ. ಅಂಥ ಸ್ಟೇಜಲ್ಲಿ ನಾವು 24 ಗಂಟೆ ಇರೋದಂದ್ರೆ ಸುಲಭದ ಮಾತದು, ದೊಡ್ಡ ಪನಿಷ್ಮೆಂಟ್ ಅಲ್ವಾ? ಸೊ ಈಗ ನಿಮ್ಗೆ ದೇಹದಲ್ಲಿ ನೋವಿರ್ಬೋದು, ಸಂಕಟ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ನಿಮ್ ಶ್ವಾಸಕೋಶ ಗಾಳಿ ತಗೊಳ್ತಿದೆ, ಗಾಳಿ ಹೊರಗಾಗ್ತಿದೆ, ಅದಕ್ಕಾದ್ರೂ ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಹಾರ್ಟ್ ಪಂಪ್ ಮಾಡೋದು ನಿಲ್ಲಿಸ್ಬಿಟ್ರೆ, ಹೃದಯ ಸ್ತಂಭನ ಪೂರ್ತಿ ನಿಲ್ಸೋದಂತೂ ಬಿಡಿ, ಹೋಗ್ಬಿಟ್ವಿ. ಅಟ್ಲೀಸ್ಟ್ 1 ಸೆಕೆಂಡಿಗೆ ನಿಲ್ಲಿ. ಮೈಲ್ಡ್ ಆಗಿ ಅಟ್ಯಾಕ್ ಆಯ್ತು, ಮ್ಯಾಸಿವ್ ಅಟ್ಯಾಕ್ ಆಯ್ತು ಅಂತ ಹೇಳ್ಕೊಂಡು ಹೊತ್ಕೊಂಡು ಹೋಗೋದೆ ಆಸ್ಪತ್ರೆಗೆ. ಸ್ಟಂಟ್ ಹಾಕು, ಮತ್ತೊಂದು ಹಾಕು, ಇನ್ನೊಂದು ಹಾಕು. ಸುಲಭನ ಅದೆಲ್ಲ ಪ್ರೊಸೀಜರ್ಸ್. ಅಂಥದ್ರಲ್ಲಿ ನನ್ನ ದೇಹ, ನಿಮ್ಮ ದೇಹ, ಎಲ್ಲರ ದೇಹ ಇವತ್ತು ಏನೇ ಕಷ್ಟ ಬಂದಿರಲಿ, ಎಷ್ಟೇ ತೊಂದರೆ ಆಗಿರಲಿ, ಹಾರ್ಟ್ ಅಂತೂ ರಕ್ತನ ಇನ್ನೂ ಪಂಪ್ ಮಾಡ್ತಾ ಇದೆ. ತಗೊಂಡು ಹೋಗಿ ಸ್ಟಂಟ್ ಹಾಕೋ ಸ್ಥಿತಿಗಂತೂ ಇವತ್ತಿಗೆ ತಂದಿಲ್ಲ ನಮಗೆ. ಹೀಗೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ನೀವು ಗ್ರೇಟ್ಫುಲ್ ಆಗಿರಬೇಕು. ಹೊರಗಡೆಯವರಿಗೆ ಗ್ರೇಟ್ಫುಲ್ ಆಗೋದು ನಂತರದ ಮಾತು. ಮೊದಲು ನಿಮ್ಮ ಬಗ್ಗೆ ನಿಮಗೆ ಆ ಕೃತಜ್ಞತಾ ಮನೋಭಾವನೆ ಬೇಕು. ನಿಮ್ಮ ದೇಹದ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು. ನೀವೇ ಹೇಳಿ, ಈಗ ಲಾಸ್ಟ್ ಟೈಮ್ ಯಾವಾಗ ನೀವು ಕನ್ನಡಿ ಮುಂದೆ ಎದುರು ನಿಂತ್ಕೊಂಡಿರೋ, ವಾ ನಾನು ಎಷ್ಟು ಚಂದ ಅಂತ ನಿಮ್ಗೆ ಯಾವಾಗ ಅನಿಸಿದೆ? ನಾವು ಯಾವಾಗಲೂ ಈಗ ನೋಡಿ, ಒಂದೊಂದ್ಸತಿ ನಾನು ಅದೇ ಅನ್ಕೋತಾ ಇರ್ತೀನಿ. ಈಗ ನಾವು ನಮ್ಮನ್ನು ನೋಡ್ಕೊಂಡಾಗ ದಪ್ಪ ಆಗ್ಬಿಟ್ಟೆ, ಸಣ್ಣ ಆಗ್ಬಿಟ್ಟೆ, ಅಯ್ಯೋ ಹಂಗಾಗಿದ್ದೀನಿ, ಅಯ್ಯೋ ಹಿಂಗಾಗಿದ್ದೀನಿ, ಅಯ್ಯೋ ಪಿಂಪಲ್ ಆಗ್ಬಿಟ್ಟಿದೆ. ಓಕೆ, ಈಗ ಪಿಂಪಲ್ ಇಲ್ಲದೆ ಇದ್ದಾಗ ನಿಮ್ಮನ್ನು ನೀವು ಚಂದ ಕಂಡಿದ್ರಾ? ಅದು ಪ್ರಶ್ನೆ. ಅವಾಗ್ಲೂ ಇಲ್ಲ ತಾನೆ? ಅಥವಾ ಈಗ ದಪ್ಪ ಆಗಿದ್ದೀನಿ ಅಂತ ಏನು ಅನ್ಕೋತಾ ಇದ್ದಾರೆ, ಈಗ ನಿಮ್ದು ಆಯ್ತು 10 ವರ್ಷದ ಹಿಂದೆ ಸಣ್ಣ ಇದ್ರಾ, 20 ವರ್ಷದ ಹಿಂದೆ ಸಣ್ಣ ಇದ್ರಾ? ಆದ್ರೆ ಒಮ್ಮೆ ನೆನಪು ಮಾಡ್ಕೊಳ್ಳಿ, 10 ವರ್ಷದ ಹಿಂದೆ ಅಥವಾ 20 ವರ್ಷದ ಹಿಂದೆ ಆದ್ರೂ ನಿಮ್ಗೆ ನಾನು ತುಂಬಾ ಚಂದ, ನಾನು ತುಂಬಾ ಬ್ಯೂಟಿಫುಲ್ ಅಂತ ನಿಮ್ಮ ಬಗ್ಗೆ ಅನ್ಸಿತ್ತು. ಅವಾಗ್ಲೂ ನಿಮ್ಗೆ ಇಲ್ಲ, ಏನೋ ಒಂಚೂರು ಹೊಟ್ಟೆ ಇದ್ದಿದೆ ಅಥವಾ ಡಾರ್ಕ್ ಸರ್ಕಲ್ ಇದೆ, ಏನೋ ಒಟ್ಟಲ್ಲಿ ಅವಾಗ್ಲೂ ನಿಮ್ಗೆ ನಿಮ್ಮ ಬಗ್ಗೆ ಕಂಪ್ಲೇಂಟೇ ಇದ್ದಿದ್ದು. ಈಗಲೂ ನಿಮ್ಗೆ ನಿಮ್ಮ ಬಗ್ಗೆ ಕಂಪ್ಲೇಂಟೇ ಇರೋದು. ಇನ್ ಯಾವಾಗ ನೀವು ನಿಮ್ಮನ್ನು ಪ್ರೀತಿಸೋದು ಯಾವಾಗ? ಇನ್ನು ಈಗ ತೂಕ ಕಮ್ಮಿ ಆಯ್ತು ಅಂತ, ತೂಕ ಕಮ್ಮಿ ಆದಾಗ ಈಗ ಬೇಜಾರಾಗ್ತಿದೆ ಅಂತಂದ್ರೆ, ಹಾಗಿದ್ರೆ ತೂಕ ಹೆಚ್ಚಿದ್ದ ನಿಮ್ಗೆ ಖುಷಿ ಇತ್ತ ಅಂತ ಕೇಳೋದು. ಇತ್ತ ನಿಮ್ಮ ದೇಹದ ಬಗ್ಗೆ ಖುಷಿ ಇತ್ತ? ನಾನು ನಾರ್ಮಲ್ ವೇಟ್ ಅಲ್ಲಿ ಇದ್ದೀನಿ ಅಂತ ಇತ್ತ? ಅವಾಗ್ಲೂ ಖುಷಿ ಇರ್ಲಿಲ್ಲ. ಇಲ್ಲೇ ನಾವು ಫೇಲ್ ಆಗ್ತಾ ಇರೋದು. ಸೊ ಪ್ರತಿನಿತ್ಯ ನೀವು ನಿಮ್ಮ ದೇಹವನ್ನ ಪ್ರೀತಿಸ್ಬೇಕು. ಹೆಂಗೆ ಬೇಕಾದ್ರೆ ಇರಲಿ, ಅದು ಉಸಿರಾಡ್ತಿದೆ, ಜೀವ ಇದೆ ಅಂತಂದ್ರೆ ನೀವು ನಿಮ್ಮ ದೇಹದ ಬಗ್ಗೆ ಕೃತಜ್ಞತೆಯನ್ನ ಮೊದಲು ಬೆಳೆಸಿಕೊಳ್ಳಿ. ಆಯ್ತಾ? ಇದು ಫಸ್ಟ್ ಪ್ರಾಕ್ಟೀಸ್. ಎರಡನೇ ಪ್ರಾಕ್ಟೀಸ್ ಏನ್ ಗೊತ್ತಾ? ಡೈಲಿ ಏನಾದ್ರೂ ಒಂದು ಹೊಸತನ ಕಲಿಬೇಕು. ಡೈಲಿ ಒಂದು ಹೊಸತನವನ್ನ ಕಲಿಬೇಕು. ಏನಾದ್ರೂ ಇಳಿಯೋದು, ಕಸೂತಿ, ಹೂ ಇದು ಏನು ಚಿತ್ರ ಬಿಡಿಸೋದಾಗಿರ್ಬೋದು, ಕಸೂತಿ ಇರ್ಬೋದು, ಅಡಿಗೆಯಲ್ಲಿ ಏನಾದ್ರು ಹೊಸ ರೆಸಿಪಿ ಇರ್ಬೋದು. ಏನಿಲ್ಲ ಅಂದ್ರೆ ಸುಮ್ಮನೆ ಡಿಕ್ಷನರಿ ಒಂದು ಶಬ್ದ. ಈಗ ಡಿಕ್ಷನರಿ ಕಾನ್ಸೆಪ್ಟ್ ಇಲ್ಲ ಅಲ್ಲ, ಗೂಗಲ್ ಅಂದ್ಬಿಟ್ರೆ ಆಯ್ತಲ್ಲ. ಆಯ್ತು, ಚಾಟ್ GPT ಹತ್ರ ಆದ್ರೂ ಅದ್ರದ್ದು ಯಾರ ಹತ್ರ ಆದ್ರೂ ಏನಾದ್ರೂ ಒಂದು ಹೊಸತನ ಕಲಿಬೇಕು. ಎವ್ರಿ ಡೇ ಪ್ರತಿನಿತ್ಯ ಹೊಸತನ ನೀವು ಕಲಿತ್ರೆ ಮಾತ್ರ ನೀವು ಫ್ರೆಶ್ ಆಗ್ತಿರ್ತೀರ. ಹೇಗೆ ಈಗ ತಾವರೆ ಕೊಡದಲ್ಲಿ ನೋಡಿ, ನೀರು ದಿನ ಚೇಂಜ್ ಮಾಡ್ತಿದ್ರೆ, 20% ಆದ್ರೂ ಚೇಂಜ್ ಮಾಡ್ತಾ ಇದ್ರೆ ಅದು ಚಂದ ಇರ್ತದೆ. ಅಲ್ಲೇ ಇದ್ರೆ ಅದು ಕೆಸರು ಕೂತ್ಕೊಂಡ ಹಾಗೆ ಆಗಿರುತ್ತೆ. ನಾವು ಏನಂತಂದ್ರೆ 1 ಹಂತದವರೆಗೆ ಶಾಲೆಯಲ್ಲಿ ಹೋಗೋ ತನಕ ಕಲಿತೀವಿ, ಆಮೇಲೆ ಅಲ್ಲಿಗೆ ಮುಗೀತು, ನಮ್ದು ಕಲಿತು ಮುಗೀತು. ಮತ್ತೆ ಹೊಸತು ಕಲಿಯೋಂಗಿಲ್ಲ. ರಿಜಿಡಿಟಿ, ಸ್ಟಬರ್ನ್ ಫೀಲ್, ಹಠ, ಅದನ್ನೆಲ್ಲ ಬಿಡಬೇಕು. ಡೈಲಿ ಏನಾದ್ರೂ ಒಂದು ಹೊಸತನ ಕಲಿಬೇಕು. ಏನಾದ್ರೂ ಸರಿ, ಯಾವುದಾದ್ರೂ ಒಂದು ವಿಷಯ. ಅದು ನೀವು ಇವನ್ ಒಂದು ಚಂದ ಸೀರೆ ಉಡೋದ್ರಲ್ಲೇ ಒಂದು ಹೊಸ ಟೆಕ್ನಿಕ್ ಕಲೀರಿ, ಅಥವಾ ನೀವು ರಂಗೋಲಿಯಲ್ಲಿ ಒಂದು ಹೊಸ ಡಿಸೈನ್ ಕಲೀರಿ, ಇಲ್ಲ ಏನಾದ್ರು, ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹೊಸ ವಿಷಯ ಒಂದು ಕಲ್ತ್ಕೊಳ್ಳಿ. ಹೇರ್ ಸ್ಟೈಲ್ ಯಾವ್ದಾದ್ರು ಒಂದು ಹೊಸದು ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಏನಾದ್ರೂ ಒಂದು ಇಲ್ಲ, ಮಕ್ಕಳಿಗೆ ಏನೇನೋ ಗೊತ್ತಿರತ್ತೆ, ನಿಮ್ಗೆ ಗೊತ್ತಿರಲ್ಲ, ಆ ಟೆಕ್ನಿಕ್ ಏನಾದ್ರೂ ಒಂದು ಹೊಸದು ಕಲ್ತ್ಕೊಳ್ಳಿ. ಇಲ್ಲ ಮಕ್ಕಳ ಜೊತೆ ಕುತ್ಕೊಂಡು ಸುಮ್ಮನೆ ಒಂದು ಹೊಸ ಕಾರ್ಟೂನ್ ನೋಡಿ. ನೀವಿನ್ನೂ ನೋಡದೆ ಮಕ್ಕಳು ನೋಡ್ತಾ ಇರುವಂಥ ಕಾರ್ಟೂನ್ ಯಾವ್ದಾದ್ರು ಇದ್ರೆ ಅದನ್ನು ನೋಡಿ. ಏನಾದ್ರೂ ಸರಿ,
ಒಂದು ಹೊಸ ಕಲಿಕೆಯನ್ನು ಪ್ರತಿನಿತ್ಯ ನೀವು ಮಾಡಿದರೆ ಮಾತ್ರ ನೀವು ಆರೋಗ್ಯದಿಂದ ಇರ್ತೀರ. ಇದು ಆರೋಗ್ಯಕ್ಕೆ ಹೆಂಗೆ ಸಂಬಂಧ ಅಂತ ಕೇಳಬೇಡಿ, ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ. ಪ್ರತಿನಿತ್ಯ ಹೊಸ್ತು ಕಲಿಬೇಕು. ಮೂರನೇದು, ನಿದ್ರೆ ಪ್ರತಿನಿತ್ಯ ಮಾಡಬೇಕು. ಕನಿಷ್ಠ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ. ನಂಗೆ ಗೊತ್ತು ರಾತ್ರಿ ಎಷ್ಟೊಂದು ಜನರಿಗೆ 10 ಗಂಟೆಗೆ ಇನ್ನೂ ಊಟನೇ ಆಗಿರಲ್ಲ. ನಿಮ್ಮ ರೂಟೀನ್ ಲೈಫಲ್ಲಿ ಅದು ಬದಲಾಗಬೇಕು. ಫಸ್ಟ್ ಬದಲಾಗಬೇಕು. ಹೆಂಗೆ ಬದಲು ಮಾಡ್ಕೊತೀರಾ ನೀವು ನೋಡ್ಕೊಳ್ಳಿ. ಬಿಕಾಸ್ ನಾವು ಅಲ್ಟಿಮೇಟ್ಲಿ ಕಷ್ಟಪಟ್ಟು ದುಡಿದು ಜೀವ ತೆತ್ತು ಎಲ್ಲ ಮಾಡ್ಕೊಂಡು ಗಳಿಸಿ ಈ ನಿದ್ರೆ ನೀವು ಮಾಡಿಲ್ಲ ಅಂದರೆ ಎಲ್ಲದನ್ನು ನೀವು ಡಾಕ್ಟರ್ಸ್ಗಳಿಗೆ ಆಸ್ಪತ್ರೆಗಳಿಗೆ ಸುರಿಬೇಕು. ಇಲ್ಲ ಮೇಡಮ್ ಆಗೋದಿಲ್ಲ 10 ಗಂಟೆ ಒಳಗೆ ಮಲಗಕ್ಕೆ ಅಂತ ಹೇಳಿ ನೀವು ಮಲಗದೇ ಇದ್ರೆ ಯಾವ ಕಾರಣಕ್ಕಾಗಿ ನೀವು ಎಚ್ಚರ ಇರ್ತೀರೋ ಅದು ಯಾವುದು ನಿಮ್ಮ ಜೊತೆ ಉಳಿಯಲ್ಲ, ಯಾವುದು ನಿಮ್ಗೆ ಆರೋಗ್ಯ ಕೊಡೋದಿಲ್ಲ. ಅಲ್ಟಿಮೇಟ್ಲಿ ಸಫರು ನೀವೇ ಆಗಬೇಕು, ಜೊತೆಗೆ ಆರೋಗ್ಯವನ್ನು ಕಳ್ಕೊಂಡಿದ್ದಕ್ಕೆ ಮತ್ತೆ ಎಷ್ಟು ಹಣ ಕೊಟ್ಟರು ಆರೋಗ್ಯ ಸಿಗಲಿಕ್ಕೆ ಗ್ಯಾರಂಟಿ ಇರೋದಿಲ್ಲ. ಗೊತ್ತಾಯ್ತಾ? ಹಾಗಾಗಿ ನಿದ್ರೆ ರಾತ್ರಿ 10ರಿಂದ ಬೆಳಿಗ್ಗೆ 5 ಗಂಟೆ ತನಕ ಮಾಡಲಿಕ್ಕೆ ಬೇಕು. ಇನ್ನೊಂದು ಸಿಂಪಲ್ ಟೆಕ್ನಿಕ್ ಏನಂತಂದ್ರೆ, ನಿಮ್ಮನ್ನ ನೀವು ಒಬ್ಸರ್ವ್ ಮಾಡ್ಕೊಳ್ಳೋದು. ಸ್ವ ಅಧ್ಯಾಯ ಅಂತ ಏನು ಹೇಳ್ತೀವಿ, ಸ್ವ ಅಧ್ಯಾಯ ಅಂತಂದ್ರೆ ಏನ್ ಹೇಳಿ? ಸ್ವ ಅಧ್ಯಾಯ ಅಂತಂದ್ರೆ ನಿಮ್ಮನ್ನ ನೀವು ಓದೋದು ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳೋದಲ್ಲ. ಸ್ವ ಅಧ್ಯಾಯ ಅಂದ್ರೆ ನಿಮ್ಮನ್ನ ನೀವು ಓದ್ಕೊಡೋದು. ಈಗ ಇವತ್ತು ಬೆಳಗ್ಗೆ ಎದ್ದ ನಾನು ಸಂಜೆ ತನಕ ಏನೇನ್ ಮಾಡಿದೆ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ, 5 ಗಂಟೆಗೆ ಎದ್ದಕ್ಕಾಯ್ತಾ ಇಲ್ವಾ, ಓಕೆ ಎದ್ದಿಲ್ಲ ಅಂದ್ರೂ ಎಷ್ಟು ಗಂಟೆಗೆ ಎದ್ದೆ, ಎದ್ದ ಮೇಲೆ ಏನೇನು ಮಾಡಿದೆ, 5ರಿಂದ 6 ಏನು ಮಾಡಿದೆ, 6ರಿಂದ 7 ಏನು ಮಾಡಿದೆ, 7ರಿಂದ 8 ಎಂತ ಮಾಡಿದೆ, 8ರಿಂದ 9. ಎಷ್ಟು ಜನ ಇದನ್ನು ಮಾಡ್ಕೊತೀರಾ ಪ್ರತಿನಿತ್ಯ? ಎಲ್ಲರೂ ಬ್ಯುಸಿ. ಎಷ್ಟು ಬ್ಯುಸಿ ಅಂತಂದರೆ ನಿಮ್ಮ ಬಗ್ಗೆ ನೀವು ಒಮ್ಮೆ ಸೂಪರ್ವೈಸ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಟೈಮ್ ಇಲ್ಲ. ಇಷ್ಟು ಬ್ಯುಸಿಯಾಗಿ ಎಲ್ಲಿಗೆ ಓಡೋದು ನಾವೆಲ್ಲ? ಎಲ್ಲಿ ಓಡ್ತಿದ್ದೇವೆ? ಏನನ್ನು ಸಾಧಿಸ್ತಿದ್ದೇವೆ? ಅಲ್ಟಿಮೇಟ್ಲಿ ನನ್ನ ದೇಹ ಖುಷಿಯಾಗಿಲ್ಲ, ಆರೋಗ್ಯದಲ್ಲಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ನೀವು ದುಡಿದು ಏನು ಮಾಡ್ತಿದ್ದೀರಾ? ಯಾರನ್ನು ಸಾಕ್ಲಿಕ್ಕೆ ನೀವು ದುಡಿತಾ ಇರೋದು? ಯಾರಿಗೋಸ್ಕರ ನೀವು ಕಷ್ಟಪಡ್ತಿರೋದು? ಯಾಕಾಗಿ ನೀವು ಬದುಕ್ತಾ ಇರೋದು ಅಲ್ವಾ? ಅಲ್ಟಿಮೇಟ್ಲಿ ಒಂದು ತುತ್ತು ನೆಮ್ಮದಿಯಿಂದ ನಿಮ್ಮಿಷ್ಟ ನೀವು ತಿನ್ನಕ್ಕಾಗಲ್ಲ. ರೋಗಗಳು ನಿಮಗೆ ಬೇಕಾಗದ ನೀವು ತಿನ್ನಕ್ಕಾಗಲ್ಲ. ಡಯಟ್ ಮಾಡಬೇಕು. ಯಾಕೆ ಮಾಡಬೇಕು? ದೇಹಕ್ಕೆ ತೊಂದರೆ ಆಗುತ್ತೆ, ದೇಹದಲ್ಲಿ ನೋವಿದೆ, ಮನಸ್ಸಿಗೆ ಸಮಾಧಾನ ಇಲ್ಲ. ಏನು ನಮ್ಮ ಬದುಕಿಗೆ ಏನು ಅರ್ಥ ಉಳಿತು? ಹಾಗಿದ್ರೆ ನಿಮ್ಮನ್ನ ನೀವು ಫಸ್ಟು ಒಬ್ಸರ್ವ್ ಮಾಡಬೇಕು. ಎವ್ರಿ ಸಿಂಗಲ್ ಡೇ ಇದನ್ನ ಮಾಡಬೇಕು. ಪ್ರತಿನಿತ್ಯ ಬೆಳಗಿನಿಂದ ಸಂಜೆ ನೋಡಿ. ನಿಮ್ಮ ಮನೆ ಕೆಲಸಕ್ಕೆ ಈಗ ಯಾರಾದರೂ ಒಬ್ರು ಬರ್ತಾರೆ ಅಂತಂದ್ರೆ ಎಲ್ರು ಮನೇಲಿ ಬರ್ಬೋದಲ್ಲ ಯಾರಾದರೂ ಸಹಾಯಕ್ಕೆ? ಒಬ್ಬರನ್ನ ಒಂದಿನ ನೀವು ಸಹಾಯಕ್ಕೆ ಕರೆದ್ರಿ ಅಂತಂದ್ರೆ ಆ ದಿನನಿತ್ಯದ ಕೂಲಿಗೆ ಬರುವವರನ್ನ ನೀವು ಎಷ್ಟು ಸೂಪರ್ವೈಸ್ ಮಾಡ್ತೀರಾ? ಯಾಕೆ? 500 ರೂಪಾಯಿ ಕೊಡ್ತೀವಿ, 1000 ರೂಪಾಯಿ ಕೊಡ್ತೀವಿ, ಹೌದಲ್ವಾ? ಒಂದು ದಿನಗೂಲಿಗೆ ಬರುವಂತಹ ಒಬ್ಬ ಸಹಾಯಕನನ್ನ ನೀವು ಬೆಳಗಿಂದ ಸಂಜೆ ಒಬ್ಸರ್ವ್ ಮಾಡ್ತೀರಾ, ಮಾನಿಟರ್ ಮಾಡ್ತೀರಾ. ಯಾಕೆ ಮಾಡ್ತೀರಾ? ಯಾಕಂದ್ರೆ ನೀವು ಅದಕ್ಕಾಗಿ ಇನ್ವೆಸ್ಟ್ ಮಾಡಿದ್ದೀರಾ. ಅವರು ಕೆಲಸವನ್ನ ಮಾಡದೆ ಹೋಗಬಾರ್ದು, ಅಥವಾ ಅವರಿಂದ ನಿಮಗೆ ಮೋಸ ಆಗಬಾರ್ದು, ಅವರು ಕರೆಕ್ಟಾಗಿ ನೀವು ಕೊಟ್ಟಂತ ಕೆಲಸ ಮಾಡಬೇಕು ಅಂತ, ಹೌದು ಅಲ್ವಾ? ಅಥವಾ ಈಗ ನೀವು ನಿಮ್ಮ ಬೇರೆ ಬೇರೆ ಕಂಪನಿಯಲ್ಲಿ ದುಡಿತಾ ಇರ್ತೀರಾ, ಅಥವಾ ನಿಮ್ಮ ಕಂಪನಿಯಲ್ಲಿ ಬೇರೆ ಕೆಲಸದವ್ರು ಇರ್ತಾರೆ. ನೀವು ಮಾಡೋ ಕೆಲಸವನ್ನ ನಿಮ್ಮ ಬಾಸ್ ಎಷ್ಟು ಪರಿಶೀಲನೆ ಮಾಡ್ತಾರೆ? ಒಂದಿನ ಆದರೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾರಾ? ಇಲ್ಲ. ನೀವು ತಗೊಳ್ಳುವಂಥ ಸ್ಯಾಲ್ರಿಗೆ ಅದಕ್ಕಿಂತ ಹೆಚ್ಚು ದುಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಹಾಗೆ ನೀವು ಬಾಸ್ ಆದ್ರೂ ಯಾರ್ಯಾರು ನಿಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ಅವರೆಲ್ಲರ ಕೆಲಸವನ್ನ ಮಾನಿಟರ್ ಮಾಡ್ತೀರಾ, ಸೂಪರ್ವೈಸ್ ಮಾಡ್ತೀರಾ. ಯಾಕೆ ಮಾಡ್ತೀರಾ? ಸಂಸ್ಥೆಗೆ ಲಾಸ್ ಆಗಬಾರ್ದು ಅಂತ, ಹೌದಲ್ವಾ? ಆದರೆ ಇಂಥ ನಾವು ಸಾವಿರಾರು ರೂಪಾಯಿ, ಲಕ್ಷಗಟ್ಟಲೆ ರೂಪಾಯಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋ ನಾವು ನಮ್ಮ ದೇಹ, ನಮ್ಮ ಜೀವನ ನಮ್ಗೆ ಎಷ್ಟು ಮುಖ್ಯ? ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಈಗ ನಾಳೆ ನಿಮಗೆ 10 ಲಕ್ಷ ಕೊಡ್ತೀನಿ ಅಂದ್ರೆ ನಿಮ್ಮ ದೇಹ ಕೊಡ್ತೀರಾ? ನನಗೆ 10 ಕೋಟಿ ಕೊಡ್ತೀನಿ ಅಂದ್ರೆ ದೇಹ ಕೊಡ್ತೀರಾ? ನಾನು 50 ಕೋಟಿ ಕೊಡ್ತೇನೆ, ನಿಮ್ದು ಈ ದೇಹ ಕೊಟ್ಬಿಡಿ ನನಗೆ ಅಂದ್ರೆ ಕೊಡ್ತೀರಾ ನೀವು? ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರೋ ನಿಮ್ಮ ದೇಹ, ನಿಮ್ಮ ಜೀವ, ನಿಮ್ಮ ಪ್ರಾಣ, ಇದನ್ನ ನೀವು ಎಷ್ಟು ಮಾನಿಟರ್ ಮಾಡಿದ್ರು ಕಡಿಮೆನೆ ಅಲ್ವಾ? ಆ ದಿನಗೂಲಿಗೆ ಬರುವವರನ್ನೇ ನೀವು ಒಬ್ಸರ್ವ್ ಮಾಡ್ತೀರಾ 1-2 ಸಾವಿರ ರೂಪಾಯಿಗೋಸ್ಕರ. ಹಾಗಾದ್ರೆ ಇದಕ್ಕೆ ಬೆಲೆ? ಇದು ನೀವು ಕೊಹಿನೂರ್ ವಜ್ರ ನೋಡ್ದಾಗ ನೋಡ್ಕೋಬೇಕು. ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬೆಲೆ ಕೊಡ್ತೀನಿ ಅಂದ್ರೂ ನೀವು ಕೊಡಿ ನೋಡೋಣ.
ಇಡೀ ದೇಹ ಬಿಟ್ಬಿಡಿ, ಒಂದು ಕೈ ಕೊಡ್ತೀರಾ ನನಗೆ? ಇದೊಂದು ಕೈ ಕಟ್ಕೊಡ್ತೀನಿ ಪ್ಲೀಸ್, ಕೊಡಿ ಅಂದ್ರೆ ಕೊಡಿ ಅಲ್ಲ. ಈ ದುಡ್ಡಿಗೆ ಹೇಳ್ತಾರಲ್ಲ, ದುಡ್ಡಿಗೆ ತುಂಬ ಬೆಲೆ ಇದೆ ಅಂತ. ನಾನು ಕೊಡ್ತೀನಿ, 10 ಲಕ್ಷ ರೂಪಾಯಿ ಇಡ್ತೀನಿ, ಈಗಿಂದೀಗ ನಾನು ಕತ್ತಿ ಬರ್ತೀನಿ, ಕೈ ಕಟ್ಕೊಡ್ತೀನಿ, ಕೊಡ್ತೀರಾ ನನಗೆ? 10 ಲಕ್ಷ, 50 ಲಕ್ಷ, 1 ಕೋಟಿ, 50 ಕೋಟಿ, ಎಷ್ಟು ಕೊಟ್ಟರೆ ಕೈ ಕೊಡ್ತೀರಾ ಹೇಳಿ? ಯಾರಾದ್ರೂ ಕೊಡೋರಿದ್ದೀರಾ ನಂಗೆ ಹೇಳ್ಬಿಡಿ. ಈ ಕೈಯಲ್ಲಿ ನಾನೇ ಕಟ್ಕೊಳ್ಳೋದು ಮತ್ತೆ ಅನಸ್ತೇಶಿಯ ಕೊಟ್ಟು ಇನ್ನೊಂದು ಕೊಟ್ಟೆಲ್ಲ ಅಲ್ಲ, ಇಲ್ಲೇ ಕಟ್ಕೊಡೋದು, ಇಲ್ಲೇ ಕಡ್ದು ಕೈ ತಗೊಳ್ಳು, ಒಂದು ಕೈ ಕಡ್ದು ತಗೊಳ್ತಿದ್ರ, ಕೊಡ್ತೀರಾ? ಆಗೋದಿಲ್ಲ. ಅಂದ್ರೆ ತುಂಬಾ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳಿಗೆ ಬೆಲೆ ತುಂಬಾ ಇದೆ. ದಯವಿಟ್ಟು ಅದನ್ನ ಹಾಳು ಮಾಡ್ಕೋಬೇಡಿ, ಒಬ್ಸರ್ವ್ ಮಾಡಿ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಜಡ್ಜ್ಮೆಂಟ್ ಇರಬಾರ್ದಲ್ಲಿ, ಆಯ್ತಾ? ನಿಮ್ ಬಗ್ಗೆ ನೀವು ಜಡ್ಜ್ ಮಾಡ್ಕೋಬಾರ್ದು. ನಾ ಒಳ್ಳೆಯವಳು, ನಾ ಕೆಟ್ಟವಳು, ನಾ ಒಬ್ಬ ಒಳ್ಳೆ ತಾಯಿನ, ನಾ ಒಬ್ಬ ಒಳ್ಳೆ ಡಾಕ್ಟ್ರ, ನಾ ಒಬ್ಬ ಒಳ್ಳೆ ಟೀಚರ, ನಾ ಒಬ್ಬ ಒಳ್ಳೆ ಹೆಂಡತಿನ, ನಾನೊಬ್ಬ ಒಳ್ಳೆ ಸೊಸೆನ. ಒಳ್ಳೇದ ಕೆಟ್ಟದ ಆ ಡಿಸಿಷನ್ ಅಲ್ಲ ಇದು. ಸ್ವ ಅಧ್ಯಾಯ ಅಂದ್ರೆ ಟ್ಯಾಗ್ ಕೊಡೋದಲ್ಲ, ಒಳ್ಳೆಯವರು ಕೆಟ್ಟವರು ಅಂತ. ಸ್ವ ಅಧ್ಯಾಯ ಅಂತಂದ್ರೆ ನಿಮಗ್ ನೀವು ಜಡ್ಜ್ಮೆಂಟಲ್ ಆಗಿರೋದು ಅಲ್ಲ. ಸ್ವ ಅಧ್ಯಾಯ ಅಂದ್ರೆ ಜಸ್ಟ್ ಒಬ್ಸರ್ವ್ ಮಾಡೋದು, ನಿಮ್ಮ ನೀವು ನೋಡ್ಕೊಳ್ಳೋದು. ಇವತ್ತು ಇಡೀ ದಿನ ನಾನು ಹೇಗಿದ್ದೆ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ಏನೇನು ಮಾಡಿದ್ದೀನಿ, ಫಿಸಿಕಲಿ ಏನೇನು ಕೆಲಸ ಮಾಡಿದ್ದೀನಿ, ಭಾವನೆಗಳು ಹೇಗಿತ್ತು, ನನ್ನ ದಿನಚರಿ ಹೇಗಿತ್ತು, ನಾನು ಬೇರೆಯವ್ರ ಜೊತೆ ಹೇಗಿದ್ದೆ, ನನ್ನ ವ್ಯವಹಾರ ಹೇಗಿತ್ತು, ಇಷ್ಟೇ. ಜಸ್ಟ್ ಒಬ್ಸರ್ವ್ ಮಾಡಿ. ನಿಮ್ಮ ದೇಹ ಹೇಗಿತ್ತು, ನಿಮ್ಮ ಹೆಲ್ತಿನ ಸಿಂಪ್ಟಮ್ಸ್ಗಳು ಹೇಗಿತ್ತು, ಇಷ್ಟನ್ನು ಒಬ್ಸರ್ವ್ ಮಾಡಿದ್ರೆ ಅದು ಸ್ವ ಅಧ್ಯಾಯ. ಓಕೆನಾ? ಹಾ, ಗೊತ್ತಾಯ್ತಾ? ಇಷ್ಟನ್ನ ಪ್ರತಿನಿತ್ಯ ಮಾಡಬೇಕು. ಲಾಸ್ಟ್ ಮತ್ತೆ ಇಂಪಾರ್ಟೆಂಟ್ ಒನ್ ಏನ್ ಗೊತ್ತಾ? ಮುಖದ ಮೇಲೊಂದು ನಗು ಇರಬೇಕು. ಇದು ತುಂಬಾ ಮುಖ್ಯ. ನಗು ಯಾರಿಗೋಸ್ಕರ? ಬೇರೆಯವರಿಗೆ ನಗುದಲ್ಲ, ಬೇರೆಯವ್ರಿಗೆ ನೋಡಿ ನಗ್ಬೇಕಂತಲ್ಲ. ನಿಮ್ಮ ಮುಖದ ಮೇಲೆ ಯಾವತ್ತೂ ಒಂದು ಮಂದಹಾಸ ಇರಬೇಕು. ಇದು ನಿಮಗೋಸ್ಕರ. ಯಾಕಂದ್ರೆ ಈ ಮಂದಹಾಸ ನಿಮ್ಮ ದೇಹದೊಳಗೆ ತುಂಬಾ ಕೆಮಿಕಲ್ ಬ್ಯಾಲೆನ್ಸ್ ಅನ್ನ ತರೋದಕ್ಕೆ ಸಹಾಯ ಮಾಡುತ್ತೆ. ಮುಖದ ಮೇಲೆ ಯಾವತ್ತೂ ಒಂದು ನಗು ಇರಬೇಕು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಏನೇ ತೊಂದರೆಯಲ್ಲಿ ನೀವಿರಲಿ, ಆದ್ರೆ ಮುಖ ಗಂಟಾಗಿ ಇಟ್ಕೊಂಡ್ರೆ ಎಲ್ಲ ಅನ್ಹೆಲ್ದಿ ಕೆಮಿಕಲ್ ಚೇಂಜಸ್ ಒಳಗಾಗುತ್ತೆ. ಸೊ ಇದಿಷ್ಟು ಹ್ಯಾಬಿಟ್ ಅನ್ನು ಪ್ರತಿನಿತ್ಯ ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಜೀವನದ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಬೇಕು. ಅವಾಗಲೇ ನಾವು ನಿಜವಾಗಿ ಶ್ರೀಮಂತರಾಗೋದು. ಜೀವನದ ಕ್ವಾಲಿಟಿನೇ ಚೆನ್ನಾಗಿಲ್ಲ, ಬರೀ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದೆ ಅಂದ್ರೆ ಏನ್ ಮಾಡ್ತೀರಾ? ಹಣ ಇಟ್ಕೊಂಡು ಉಪಯೋಗ ಇಲ್ಲ. ಸೊ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ಬೇಕಂದ್ರೆ ಇದಿಷ್ಟು ಅಭ್ಯಾಸ ಮಾಡಬೇಕು.